ಬೆಂಗಳೂರಿನ ನಗರಪೇಟೆಯಲ್ಲಿ 2 ದಿನಗಳ ಹಿಂದಷ್ಟೇ ಒಂದು ಅಗ್ನಿ ಅವಘಡ ಸಂಭವಿಸಿತ್ತು. ಅದರಲ್ಲಿ 5 ಸಜೀವ ದಹನಗೊಂಡಿದ್ದರು. 2 ದಿನಗಳ ಅಂತರದಲ್ಲಿ ನಗರಪೇಟೆಯಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಬೆಂಗಳೂರಿನ ನಗರಪೇಟೆಯಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. 4 ಅಂತಸ್ತಿನ ಕಟ್ಟಡದಲ್ಲಿ ಮತ್ತೆ ಬೆಂಕಿ ಕಾಣಿಸಿಕೊಂಡಿದೆ. ಕಟ್ಟಡ ಹೊತ್ತಿ ಉರಿದಿದೆ. ಸ್ಥಳೀಯರಲ್ಲಿ ಮತ್ತೆ ಆತಂಕ. ಪ್ಲಾಸ್ಟಿಕ್ ಗೋಡೌನ್ ಇದ್ದ ಕಟ್ಟಡದಲ್ಲಿ ಈ ರೀತಿ ಬೆಂಕಿ ಬಿದ್ದಿರೋದು. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. 2 ದಿನಗಳ ಹಿಂದಷ್ಟೇ ಇದೇ ಏರಿಯಾದಲ್ಲಿ ಒಂದು ಅಗ್ನಿ ದುರಂತ ಸಂಭವಿಸಿತ್ತು. 5 ಸಜೀವ ದಹನಗೊಂಡಿದ್ರು. ಒಂದು ಇಡೀ ಕುಟುಂಬ ಹೊರಟೋಗಿತ್ತು. ಅದೇ ನಗರಪೇಟೆಯಲ್ಲಿ ಈಗ ಮತ್ತೊಂದು ಅಗ್ನಿ ಅವಘಡ. ಪ್ಲಾಸ್ಟಿಕ್ ಗೋಡೌನಿಗೆ ಬೆಂಕಿ ಬಿದ್ದರೆ ನಿಮಗೆ ವ್ಯಾಪಕವಾಗಿ ಹರಡಿಬಿಡುತ್ತೆ ಬೆಂಕಿ. ಸೊ ಈಗಲೂ ಕೂಡ ಅದೇ ರೀತಿ ಆಗಿದೆ. ಬಟ್ ಸಾವು ನೋವಿನ ಬಗ್ಗೆ ಯಾವುದೂ ಕೂಡ ವರದಿ ಆಗಿಲ್ಲ. ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನು ನಂದಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಈಗ ಲಭ್ಯವಾಗ್ತಾ ಇದೆ. ಬಟ್ ಇಲ್ಲಿ ಈ ಏರಿಯಾನೇ ಅಂಥದ್ದು, ಯಾವುದೇ ಫೈರ್ ಸೇಫ್ಟಿ ಅಂತಕ್ಕಂಥದ್ದನ್ನು ಅಳವಡಿಸ್ಕೊಂಡಿಲ್ಲ. ಚಿಕ್ಕ ಗಲ್ಲಿಗಳು, ಅಗ್ನಿಶಾಮಕ ವಾಹನ ಬಂದರೂ ಹೋಗೋಕ್ಕಾಗಲ್ಲ. ಆಮೇಲೆ ಯಾರೂ ರೂಲ್ಸ್ನ ಪ್ರಕಾರ ಮನೆ ಕಟ್ಟಿಲ್ಲ. ಒಂದು ಬಿಲ್ಡಿಂಗು ಇನ್ನೊಂದು ಬಿಲ್ಡಿಂಗು ಗ್ಯಾಪ್ ಇಲ್ಲ. ಹಾಗಾಗಿ ಇದಾಗ್ತಾ ಇದೆ. ಬೆಂಗಳೂರು ನಗರಪೇಟೆಯಲ್ಲಿ ಕಳೆದ 3 ದಿನಗಳ ಹಿಂದೆ ಬೆಂಕಿ ಅವಘಡ ಸಂಭವಿಸಿತ್ತು. ಘಟನೆ ಆಗಿ 3 ದಿನ ಆದರೂ ಕೂಡ ಇನ್ನೂ ಕೂಡ ಬೆಂಕಿ ಆರಿಲ್ಲ. ಗಮನಿಸ್ತಾ ಇದ್ದೀರಿ, ಈ ಬಿಲ್ಡಿಂಗ್ನಲ್ಲಿ ಯಾವ ಬಿಲ್ಡಿಂಗ್ನಲ್ಲಿ ಬೆಂಕಿ ಬಿದ್ದಿತ್ತು ಆ ಬಿಲ್ಡಿಂಗ್ನಲ್ಲಿ ಈಗ ಮತ್ತೆ ಮಧ್ಯಾಹ್ನ ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿ ಕಾಣಿಸ್ಕೊಂಡಂಥ ಪರಿಣಾಮವಾಗಿ ಮಧ್ಯಾಹ್ನದಿಂದ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಬಹಳ ಹರಸಾಹಸವನ್ನು ಪಟ್ಟು ಬೆಂಕಿಯನ್ನು ಆರಿಸುವಂಥ ಕೆಲಸವನ್ನು ಮಾಡ್ತಾರೆ. ಇಡೀ ಬಿಲ್ಡಿಂಗಲ್ಲಿ 4ನೇ ಫ್ಲೋರಲ್ಲಿ 3 ದಿನದ ಹಿಂದೆ ದೊಡ್ಡ ಮಟ್ಟದ ಬೆಂಕಿ ಅವಘಡವಾಗಿ 5 ಜನ ಮೃತಪಟ್ಟಿದ್ದರು. ಅದಾದ ಬಳಿಕ ಸದ್ಯ ಈಗ 3ನೇ ಅಂತಸ್ತು ಅಂದರೆ 4ನೇ ಅಂತಸ್ತಿನಿಂದ 3ನೇ ಅಂತಸ್ತಿಗೆ ಈಗ ಇಳಿದಿರುವಂಥದ್ದು. ಸೊ ಒಳಭಾಗದಲ್ಲಿ ಕಂಪ್ಲೀಟಾಗಿ ಪ್ಲಾಸ್ಟಿಕ್ಗಳೆಲ್ಲವೂ ಇದ್ದಂಥ ಕಾರಣಕ್ಕಾಗಿ ಬೆಂಕಿಯನ್ನು ನಂದಿಸುವಂಥದ್ದು ಬಹಳ ಹರಸಾಹಸವನ್ನು ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಬಹಳ ಕಿರಿದಾದಂಥ ರಸ್ತೆಗಳಿರುವಂಥ ಕಾರಣಕ್ಕಾಗಿ ಹೊರಭಾಗದಿಂದ ವೆಹಿಕಲ್ನ ಅಂದರೆ ಫೈರ್ ಇಂಜಿನ್ ವೆಹಿಕಲನ್ನು ತೆಗೆದುಕೊಂಡು ಬಂದು ಇಲ್ಲಿ ನೀರನ್ನು ಹಾಕಿ ಆ ಬೆಂಕಿಯನ್ನು ನಂದಿಸುವಂಥದ್ದು ಸಾಕಷ್ಟು ಸವಾಲಾಗಿ ಪರಿಣಮಿಸ್ತಾ ಇದೆ. ಬಟ್ ಆದರೂ ಕೂಡ 3ನೇ ಫ್ಲೋರ್ನಲ್ಲಿ ಎತ್ಕೊಂಡಿರುವಂಥ ಬೆಂಕಿಯನ್ನು ಹಂತವಾಗಿ ಆರಿಸುವಂಥ ಪ್ರಯತ್ನವನ್ನು ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಕೂಡ ಮಾಡ್ತಾ ಇರುವಂಥದ್ದು. ಮಧ್ಯಾಹ್ನದಿಂದಲೂ ಕೂಡ ಆರಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ರಿ, ಇಡೀ ಏರಿಯಾ ಫುಲ್ಲು ದಟ್ಟ ಹೊಗೆಯಿಂದ ಆವರಿಸ್ಕೊಳ್ತಾ ಇದೆ. ಜೊತೆಗೆ ಯಾವಾಗ ಮತ್ತೆ ಬೆಂಕಿ ಹೆಚ್ಚಾಗುತ್ತೋ ಅಥವಾ ಬೇರೆ ಫ್ಲೋರ್ಗಳಿಗೆ ಹರಡುತ್ತಾ ಅನ್ನುವಂತಹ ಒಂದಷ್ಟು ಭೀತಿ. ಅಷ್ಟೇ ಅಲ್ಲ, ಮನೆಗಳೆಲ್ಲವೂ ಕೂಡ ಕಟ್ಟಡಗಳೆಲ್ಲವೂ ಕೂಡ ಹೊತ್ತಾಗಿರುವಂಥ ಕಾರಣಕ್ಕಾಗಿ ಅಕ್ಕಪಕ್ಕದಲ್ಲಿ ಬಹಳ ಹತ್ತಿರದಲ್ಲಿ ಇರುವಂಥ ಕಾರಣಕ್ಕಾಗಿ ನೆರೆಯ ಮನೆಗಳಿಗೂ ಅಪಾಯ ಆದರೆ ಎನ್ನುವಂಥ ಒಂದಷ್ಟು ಭೀತಿ ಇದೆ. ಈಗ ಅನೇಕ ಮನೆಗಳು ಕೂಡ ಅಕ್ಕಪಕ್ಕದಲ್ಲಿ ಇದ್ದಂಥ ಬಿಲ್ಡಿಂಗ್ಗಳು ಕೂಡ ಖಾಲಿಯಾಗಿ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. 5 ಜನ ಒಂದೇ ಕುಟುಂಬದ 4 ಪ್ಲಸ್ ಒಬ್ಬ ಅಲ್ಲಿದ್ದಂತಹ ಕೆಲಸಗಾರ ಸೇರಿದಂಥ 5 ಜನ ಮೃತಪಟ್ಟಿದ್ರು, ಸುಟ್ಟು ಕರಕಲಾಗಿದ್ರು. ಈಗ ಮತ್ತೆ ಅದಾಗಿ 3 ದಿನ ಆದರೂ ಕೂಡ ಇನ್ನೂ ಕೂಡ ಬೆಂಕಿಯನ್ನು ನಂದಿಸುವಂಥ ಕಾರ್ಯ ಮುಂದುವರಿತಾ ಇದೆ. ಬೆಂಕಿ ಹಾರಿಲ್ಲ. ಸೊ ಪ್ಲಾಸ್ಟಿಕ್ ಇದ್ದಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಸಮಸ್ಯೆ ಬರ್ತಾ ಇದೆ. ಈ ನಗರಪೇಟೆಯ ಟ್ರೇಡರ್ಸ್ನ ಅಸೋಸಿಯೇಷನ್ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಬೆಂಕಿ ಕಟ್ಟಲು ಬರ್ತಾ ಇಲ್ಲ. ಮೊನ್ನೆ 5 ಜನ ಸಾವನ್ನಪ್ಪಿದ್ರು. ಅದಾದ ಮೇಲೆ ಇವತ್ತು ಮಧ್ಯಾಹ್ನ ಮತ್ತೆ ಆಗಿದೆ. ಏನಾಗ್ತಾ ಇದೆ ಸರ್? ಇದು ಶನಿವಾರ ಮಧ್ಯರಾತ್ರಿ ಆಗಿರೋದು ಇನ್ಸಿಡೆಂಟ್ ಇದೆ. ಇವರು ಫೋನ್ ಮಾಡಿದ ಮೇಲೆ 1 ಅವರಲ್ಲಿ ಬಂದು ಶನಿವಾರ ಮಧ್ಯರಾತ್ರಿಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಫೈರ್ ಬ್ರಿಗೇಡ್ ಅವರು. ಇವತ್ತು ಕೂಡ ಸಾಯಂಕಾಲ 6 ಗಂಟೆ ತನಕ ಇಲ್ಲಿನೇ ಇದ್ದರು. ಭಾನುವಾರ ಫುಲ್ ಮಾಡಿದ್ದಾರೆ. ಇವತ್ತು 4 ಗಂಟೆ ತನಕ ಇಲ್ಲೇ ಇದ್ದರು. ಅವರು ಹೆದರು ಇವರು ಅಬ್ಬಾಸ್ ಅವರು ಇಲ್ಲಿ ಇದ್ದರು. 6 ಗಂಟೆಗೆ ಅವ್ರು ಹೋಗಿದ್ರು. ಇವಾಗ ನನಗೆ ಫೋನ್ ಮಾಡಿದ್ದಾದರೆ ನಾನು ಬರ್ತಾ ಇದ್ದೀನಿ, ಗಾಡಿ ಕಳಿಸಿದ್ದೀನಿ ಅಂತ. ಈಗ ಭಯ ಇರುವಂಥದ್ದು ಅಕ್ಕಪಕ್ಕದ ಮನೆ ಭಯ ಏನಿದೆ ಅಂದರೆ ನಾವು ಇವಾಗ